ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಈ ವೇಳೆಯಲ್ಲಿ ತುಂಬ ಚಳಿಗಾಲ ಅಲ್ವಾ, ಡಿಸೆಂಬರ್ ಸೀಸನ್. ಇವತ್ತು 30ನೇ ತಾರೀಕು. ಕರ್ತರು ಇದುವರೆಗೂ ನಮ್ಮನ್ನು ಕಾಪಾಡಿ ನಡೆಸಿ ನಮ್ಮನ್ನು ರಕ್ಷಿಸಿ ಬೇಕಂತ ಅಗತ್ಯಗಳೆಲ್ಲ ಕೊಟ್ಟಿರೋಂಥ ದೇವ್ರಿಗೆ ಕೋಟಿ ಸ್ತೋತ್ರ. ಎಷ್ಟೋ ಜನನ ನಾವು ಈ ದಿನ ಕಾಣೋಕ್ಕಾಗಲ್ಲ, ಎಷ್ಟೋ ಜನ ಈ ದಿನ ನೋಡೋಕ್ಕಾಗಲಿಲ್ಲ, ಅದೇ ದೇವ್ರು ನಮ್ಮನ್ನ ಜೀವಂತವಾಗಿಟ್ಟಿದ್ದಾರೆ. ಅಂಥ ಒಂದು ದೇವ್ರಿಗೆ ಕೋಟಿ ಸ್ತೋತ್ರ. ಈ ವೇಳೆ ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ವ್ಯಾಧಿಸ್ಥರು ಇದ್ದೀರಾ, ದಯವಿಟ್ಟು ನಿಮಗೆಲ್ಲೋ ನಾನು ಪ್ರಾರ್ಥನೆ ಮಾಡ್ತೀನಿ. ಖಂಡಿತವಾಗಿ ದೇವ್ರು ನಿಮ್ಮನ್ನು ಎಲ್ಲ ಕೇಡುಗಣಾಂತರದಿಂದ ತಪ್ಪಿಸಿ ಮರಣ ಹಾಸಿಗೆಯಿಂದ ನಿಮ್ಮನ್ನು ಎಬ್ಬಿಸಿ ದೇವ್ರು ಕಾಪಾಡಲಿ. ಒಂದೇ ಒಂದು ಮಾರ್ಗ, ದೇವ್ರ ಹತ್ರ ನೀವು ಕ್ಷಮಾಪಣೆ ಕೇಳಿ. ಏನೇ ತಪ್ಪು ಮಾಡಿದಂತೆ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ. ಯಾಕಂದರೆ ಆತನ ಸ್ವಸ್ಥತೆ ಮಾಡುವಂಥ ಕಿರಣಗಳು ಆತನಲ್ಲಿದೆ. ಆತನ ಕಣ್ಗಳು ನಮ್ಮನ್ನು ನೋಡುವಾಗ ನಾವು ಸ್ವಸ್ಥತೆಯನ್ನು ಕಾಣ್ತೇವೆ. ನಾವೇನು ತಪ್ಪು ಮಾಡ್ದಂಗೆ ದಯವಿಟ್ಟು ದೇವ್ರನ್ನ ಕ್ಷಮಾಪಣೆ ಕೇಳ್ರಿ. ತಪ್ಪು ಮಾಡಿದಿರೋ ಇಲ್ಲವೋ, ನನಗೆ ಈ ಹಾಸಿಗೆಯಿಂದ ಎಬ್ಬಿಸಿ ಎಸಪ್ಪ ಅಂತ ನೀವು ಕೇಳಿದಾಗ ಖಂಡಿತವಾಗಿ ದೇವ್ರು ನಿಮ್ಮನ್ನ ಎಬ್ಬಿಸ್ತಾರೆ. ನನ್ನಿಂದ ಆಗಲಿಲ್ಲ ಅಂತ ಹೇಳಿ ಡಾಕ್ಟ್ರಿಂದ ಆಗದೇ ಇರೋದು ದೇವರಿಂದ ಆಗುತ್ತೆ. ಆತನಿಂದ ಸ್ವಸ್ಥತೆ ಮಾಡಲ್ಲ ಸಾಧ್ಯ. ಅದರಿಂದ ಆತನ ಹೇಳ್ತಾಳೆ, ಆತನಿಂದಲೇ ಸ್ವಸ್ಥತೆ ಕಿರಣ ಬರುತ್ತೆ. ನನ್ನ ಬಾಸುಂಡೆಯಿಂದ ನೀನು ಗುಣ ಹೊಂದಿದೆ, ಈ ರೀತಿಯೆಲ್ಲ ದೇವ್ರು ನಮ್ಗೆ ಹೇಳಿದ್ದಾರೆ. ಐ ಆಮ್ ದ ಹೀಲರ್ ಅಂತ ಹೇಳ್ತಾರೆ. ಆತನೊಬ್ಬನೇ ಸರ್ವಶಕ್ತನು. ಆತನ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಈ ವೇಳೆಯಲ್ಲಿ ನಿಮ್ಮನ್ನು ಹಾಸಿಗೆಯಿಂದ ಎಬ್ಬಿಸ್ತಾರೆ. ದೇವರು ನಿಮ್ಮನ್ನು ಕಾಪಾಡ್ತಾರೆ. ಎಷ್ಟೋ ಕಣ್ಣೀರು ವೇದನೆಯಲ್ಲಿ ನೀವು ನಡೆದ್ರೂ ದೇವರು ನಿಮ್ಮ ಜೊತೆಗೆ ಇರ್ತಾರೆ. ಯಾಕಂದ್ರೆ ದೇವ್ರು ಹೇಳ್ತಾರೆ, ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳ್ತಾರೆ. ಯುಗದ ಸಮಾಪ್ತಿವರೆಗೂ ಆತ ನಮ್ಮೊಂದಿಗೆ ಇರ್ತಾರೆ, ನಮ್ಮ ನಡೆಸ್ತಾರೆ. ಈ ವೇಳೆಯಲ್ಲಿ ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸರಿ ದೇವ್ರನ್ನ ಕೇಳ್ರಿ. ಖಂಡಿತವಾಗಿ ದೇವ್ರ ಸ್ವಸ್ಥತೆ ಮಾಡ್ತಾರೆ. ಒಂದೇ ಒಂದು ನನ್ನ ಪ್ರಕಾರವಾಗಿ ನಾವು ಯಾರನ್ನೂ ಗುಣಗಟ್ಟಬಾರ್ದು, ಯಾರನ್ನೂ ನಾವು ನೋಯಿಸ್ಬಾರ್ದು, ಹೆಂಡ್ತಿನ ನೋಯಿಸ್ಬಾರ್ದು, ಗಂಡನ ನೋಯಿಸ್ಬಾರ್ದು, ಮಕ್ಕಳು ನೋಯಿಸ್ಬಾರ್ದು. ನಮಗೆಲ್ಲ ಅದೆಲ್ಲ ತಡೆಯಾಗಿರ್ತದೆ ಈ ಭೂಮಿಯಲ್ಲಿ. ಯಾಕಂದರೆ ದೇವ್ರ ವಾರ್ತೆ ಹೇಳ್ತಾರೆ, ನಿನ್ನ ನೆರೆಯ ನಿನ್ನ ಹಾಗೆ ಪ್ರೀತಿಸು. ನೀವು ಯಾರನ್ನ ನೋಯಿಸಿದ್ರೂ ಸಹ ದೇವ್ರನ್ನ ಕ್ಷಮಾಪಣೆ ಕೇಳಿ, ಕ್ಷಮಿಸ್ರಿ ಅವ್ರನ್ನ. ನಾವು ಆ ರೀತಿ ಮಾಡಿದಾಗ ಪ್ರಾರ್ಥನೆ ಖಂಡಿತವಾಗಿ ದೇವ್ರು ನಮ್ಮನ್ನ ಪ್ರಾರ್ಥನೆಯನ್ನು ಕೇಳಿ ಸ್ವಸ್ಥತೆಯನ್ನು ಕೊಡ್ತಾರೆ. ಮುಪ್ಪಿನವ್ರಿಗೂ ನಿಮ್ಮ ತಾಯಿ ತಂದೆನ ಸನ್ಮಾನಿಸ್ರಿ ಅಂತಲೂ ಹೇಳ್ತಾರೆ. ಎಲ್ಲ ವಾರ್ತೆಗಳು ನಾವು ಕೀಳ್ಪಟ್ಟು ನಡೆಯುವಾಗ ದೇವ್ರನ್ನ ಖಂಡಿತವಾಗಿ ಸ್ವಸ್ಥತೆಯನ್ನು ಕೊಡ್ತಾರೆ. ಕೇಸಪ್ಪನ್ನೇ ನಂಬಿರಿ, ಆತನೊಬ್ಬನೇ ಮಾರ್ಗ. ನಿಮ್ಮ ಫೈನಾನ್ಷಿಯಲ್ ಎಲ್ಲ ಏನು ಬೇಕಾದ್ರೂ ಆತನ ಕೇಳಿ ಕೊಡ್ತಾರೆ. ನಾನು ನಂಬಿರೋ ದೇವ್ರು ಎಂದಿಗೂ ಕೈ ಬಿಡೋದಿಲ್ಲ. ದೇವ್ರು ನಿಮ್ಮನ್ನು ಕಾಪಾಡಲಿ. ಹೊಸ ವರ್ಷದಲ್ಲಿ ದೇವ್ರು ನಿಮ್ಮನ್ನು ಆಶೀರ್ವದಿಸಿ ಆರೋಗ್ಯದಿಂದ ಇಡಲಿ. ನಿಮ್ಮ ಕಣ್ಣೀರೆಲ್ಲ ಒರೆಸ್ಬಿಡಲಿ ಏಸಪ್ಪ. ನಿಮ್ಮ ದುಃಖ ಎಲ್ಲ ನೀಗಿಸಲಿ, ನಿಮ್ಮೊಂದಿಗಿರಲಿ.